ಅಂಜುಮನ್ ರಿಫಾಹೆ ಆಮ್ ಅಂಜುಮನ್ ಬಾಲಕರ ಪ್ರೌಢಶಾಲೆ ನವನಗರ ಬಾಗಲಕೋಟೆ. ಕರ್ನಾಟಕ ಸರ್ಕಾರವು ವಿದ್ಯಾರ್ಥಿಗಳಲ್ಲಿ ಓದುವ ಹವ್ಯಾಸವನ್ನು ಉತ್ತೇಜಿಸಲು ಮತ್ತು ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡಲು ಶಾಲೆಗಳಲ್ಲಿ ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಅಭಿಯಾನವನ್ನು ಪ್ರಾರಂಭಿಸಿದೆ. ಈ ವಿಶೇಷ ಅಭಿಯಾನವು ಮುಖ್ಯವಾಗಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ತಮ್ಮ ಬಿಡುವಿನ ವೇಳೆಯನ್ನು ಡಿಜಿಟಲ್ ಪರದೆಯ ಬದಲಿಗೆ ಪುಸ್ತಕಗಳನ್ನು ಓದುವುದರಲ್ಲಿ ಕಳೆಯುವುದನ್ನು ಖಚಿತಪಡಿಸಿಕೊಳ್ಳುವ ಗುರಿಯನ್ನು ಹೊಂದಿದೆ. ಅಭಿಯಾನದ ಪ್ರಮುಖ ಉದ್ದೇಶ ಮೊಬೈಲ್ ವ್ಯಸನವನ್ನು ಕಡಿಮೆ ಮಾಡುವುದು ಮತ್ತು ಓದುವ ಸಂಸ್ಕೃತಿಯನ್ನು ಪುನರುಜ್ಜೀವನಗೊಳಿಸುವುದು. ಕ್ರಮಗಳು: ವಿದ್ಯಾರ್ಥಿಗಳು ಮೊಬೈಲ್ ಬದಲು ಪುಸ್ತಕಗಳನ್ನು ಓದಲು ಶೈಕ್ಷಣಿಕ ಸಂಸ್ಥೆಗಳು ವಿಶೇಷ ಕಾರ್ಯಕ್ರಮಗಳನ್ನು ರೂಪಿಸುತ್ತಿವೆ ಎಂದು ಶ್ರೀ ಎಂಎನ್ ಮುದ್ದೇಬಿಹಾಳ ಮುಖ್ಯ ಗುರುಗಳು ಮಕ್ಕಳಿಗೆ ಮನವರಿಸಿದರು. ಹಾಗೂ ಶ್ರೀಮತಿ ಎ ಮುರಗೋಡವರು ವಿದ್ಯಾರ್ಥಿಗಳು ಮೊಬೈಲ್ ಬಳಕೆಯನ್ನು ನಿಷೇಧಿಸಬೇಕು ಹಾಗೂ ಪೋಷಕರು ಕೂಡ ಮಕ್ಕಳಿಗೆ ಮೊಬೈಲ್ ನೀಡದಂತೆ ಮತ್ತು ಪುಸ್ತಕ ಓದುವುದರ ಮೂಲಕ ಹವ್ಯಾಸವನ್ನು ಬದಲಿಸಬೇಕು ಎಂಬುದರ ಬಗ್ಗೆ ತಿಳಿಸಿದರು. ಈ ಕ್ರಮವು ಮಕ್ಕಳಲ್ಲಿ ಜ್ಞಾನಾರ್ಜನೆ ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಈ ಅಭಿಯಾನವು ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಪೂರಕವಾಗಿದ್ದು, ಪುಸ್ತಕ ಓದುವ ಹವ್ಯಾಸವನ್ನು ಬೆಳೆಸಲು ಶಾಲಾ ಮಟ್ಟದಲ್ಲಿ ಮಹತ್ವದ ಹೆಜ್ಜೆಯಾಗಿದೆ ಎಂದು ಶ್ರೀ ಎಂಎಂ ಜಮಖಂಡಿ ವಿದ್ಯಾರ್ಥಿಗಳಿಗೆ ತಿಳಿಸಿದರು. ಹಾಗೂ ಶ್ರೀಮತಿ ಎಸ್ ಕಾತರಕಿ, ಶ್ರೀಮತಿ ಎಂ ಹೊಸಮನಿ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಅಂಜುಮನ್ ರಿಫಾಹೆ ಆಮ್ ನವನಗರ್ ಬಾಗಲಕೋಟೆ ಅಂಜುಮನ್ ಬಾಲಕರ ಪ್ರೌಢಶಾಲೆ ವತಿಯಿಂದ ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಅಭಿಯಾನವನ್ನು ಕರ್ನಾಟಕ ಸರ್ಕಾರ ವಿದ್ಯಾರ್ಥಿಗಳಿಗೆ ಓದುವ ಹವ್ಯಾಸವನ್ನು ಬೆಳೆಸುವುದರ ಸಲುವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅಂದರೆ ಮೊಬೈಲ್ ಬಿಡಬೇಕು, ಪುಸ್ತಕ ಹಿಡಿಬೇಕು. SSLC ವಿದ್ಯಾರ್ಥಿಗಳಿಗಾಗಿ ಇದೊಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಇದನ್ನು ಕಾರ್ಯಕ್ರಮ ಮಕ್ಕಳಲ್ಲಿ ಮೊಬೈಲ್ ಬಿಟ್ಟು ಓದುವುದರ ಕಡೆ ಲಕ್ಷ್ಯ ಕೊಡಬೇಕು ಮತ್ತು ಅದೇ ರೀತಿ ಪುಸ್ತಕವನ್ನು ಯಾವ ರೀತಿಯಾಗಿ ಓದಬೇಕು, ಪುಸ್ತಕದೊಳಗೆ ಇರುವಂತಹ ನಾಲೆಜನ್ನು ತೆಗೆದುಕೊಳ್ಳಬೇಕು. ಈಗ SSLC ಪರೀಕ್ಷೆಯಲ್ಲಿ ಮಕ್ಕಳಿಗೆ ಪುಸ್ತಕದ ಅವಶ್ಯಕತೆ ಬಹಳ ಇದೆ. ಈಗಿನ ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ರ, ಮನೆಗೆ ಹೋಗಿ ಬ್ಯಾಗನ್ನ ಸೈಡಿಗೆ ಹೋಗೋದು, ಮೊಬೈಲನ್ನು ಹಿಡಿದುಕೊಂಡು ಪುಸ್ತಕವನ್ನು ಬಿಟ್ಟು ಮೊಬೈಲ್ನಲ್ಲಿ ಅಡ್ಯಾಪ್ಟ್ ಆಗಿದ್ದಾರೆ. ಆ ಮೊಬೈಲನ್ನು ಬಿಡಬೇಕು, ಬಿಟ್ಟು ಗೇಸಿಂದ ಪುಸ್ತಕವನ್ನು ಹಿಡಿದು ಅವರು ಅತಿ ಹೆಚ್ಚು ಅಂಕಗಳನ್ನು ಗಳಿಸುವುದಕ್ಕೆ ಪುಸ್ತಕ ಬಹಳ ಒಂದು ಒಳ್ಳೆಯ ರೀತಿಯಾಗಿರುವಂಥ ಅಭ್ಯಾಸ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಮಕ್ಕಳು ಈಗ ನಮ್ಮ ಮುದ್ದೇಬಿಹಾಳ್ ಸರ್ ಅವರು ಕೂಡ ಹೇಳಿದ್ದಾರೆ, ಮಕ್ಕಳನ್ನು ಯಾವ ರೀತಿಯಾಗಿ ಓದಿಸ್ಬೇಕು, ಯಾವ ರೀತಿಯಾಗಿ ಅಂತ ಒಂದು ಟೈಮ್ ಟೇಬಲ್ ಕೂಡ ಹಾಕಿದ್ದಾರೆ. ಅದೇ ತರನಾಗಿ ಮೊಬೈಲ್ ಮಕ್ಕಳು ಏನ್ ಮಾಡ್ತಾ ಇದ್ರ, ಹೋದ ತಕ್ಷಣ ಪಬ್ಜಿ ಆಗಿರ್ಬೋದು, ಪ್ರಿಪೇರ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಟ್ವಿಟರ್ ಆಗಿರ್ಬೋದು, ಈ ತರನೇ ಅನೇಕ ಕ್ರೋಮ್ ಎಲ್ಲ ಆ್ಯಪ್ಗಳಲ್ಲಿ ಬಳಸಿಕೊಂಡು ಏನ್ ಮಾಡ್ತಾ ಇದಾರೆ ಅಂದ್ರೆ ಓದು ಕಡೆ ಲಕ್ಷ್ಯನೇ ಇರೋದಿಲ್ಲ. ಆ ಓದು ಕಡೆ ಲಕ್ಷ್ಯಗಳನ್ನ ಬಿಟ್ಟು ಬರೀ ಅವ್ರ ಫೋನ್ಗಳನ್ನ ಇಟ್ಕೊಂಡು ಕುಂದುವುದಾಗ್ತಾ ಇದೆ. ಅದೇ ತರ ಪೋಷಕರಲ್ಲಿ ಕೂಡ ಒಂದು ವಿನಂತಿ ಮಾಡ್ಕೊಳ್ತೀವಿ, ಏನಂತಂದ್ರೆ ಅವರು ಕೂಡ ಧಾರಾವಾಹಿಗಳನ್ನು ಬಿಟ್ಟು ಮೊಬೈಲ್ಗಳನ್ನು ಬಿಟ್ಟು ಮಕ್ಕಳಿಗೆ ಓದಿಸುವ ರೂಢಿಯನ್ನ ಮಾಡಬೇಕು. ಮಾಡಿ ಅವರು ಮಕ್ಕಳು ಓದ್ತಾ ಇದ್ದಾರೋ ಇಲ್ಲೋ ಅನ್ನುವಂಥದ್ದು ಕೂಡ ಅವರೊಂದಿಷ್ಟು ನೋಡಿ ಮಕ್ಕಳಿಗೆ ಓದಿಸುವಂತ ಹವ್ಯಾಸವನ್ನು ಬೆಳೆಸ್ಬೇಕಂತ ಹೇಳ್ತೀವಿ. KNTV ನೋಡಲು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ.